ನಾವು ಈಗಾಗಲೇ ಹೇಳಿದ್ವಿ 3 ನಾಮಿನೇಷನ್ ಮಾಡೋದು, ಇದರ ಪರಿಣಾಮಗಳು ಏನೇನಾಗ್ತದೆ ಅಂತೇಳಿ. ಈಗ ಸಹಕಾರಿ ಸಂಸ್ಥೆಗಳು ಸಾಕಷ್ಟು ಡೆಪಾಸಿಟ್ ಇದೇ ವಿಚಾರನ ಕಳೆದ ಬಿಲ್ಲು ಮಂಡನೆ ಮಾಡಿದಾಗ ಇದನ್ನೇ ಹೇಳಿದ್ದಾರೆ. ಪರ್ಯಾಲೋಚನೆ ಇದು ರಾಜಣ್ಣವರೇ, ಇಲ್ಲಿ ನೀವು ಮಂಡನೆ ಮಾಡೋದು ಮುಂಚೂರು ಮಾಡಿದಿರಿ, ನೀವು ಅದೆಲ್ಲ ಚರ್ಚೆನೂ ಮಾಡಿದಿರಿ. ಅಲ್ಲಿ ಏನು ವಿಧಾನ ಪರಿಷತ್ತಲ್ಲಿ ಏನು ಅಮೆಂಡ್ಮೆಂಟ್ ಮಾಡಿದೆ ಅದನ್ನ ಮತ್ತೆ ನಾನು ಹೇಳೋದ್ರಿಂದ ವಾಪಸ್ ಅಮೆಂಡ್ಮೆಂಟ್ ಆಗಿ ಬಂದಿದೆ. ಸದನ ಸಮಿತಿ ಮಾಡಿ ಸದನ ಸಮಿತಿಯಲ್ಲಿ ಚರ್ಚೆ ಆಗಿ ಇಲ್ಲಿ ಬಂದಿರತಕ್ಕಂಥದ್ದು 5 ನಿಮಿಷ ಮಾತಾಡ್ತಾರೆ. ಮಾತಾಡ್ಲಿಕ್ಕಲ್ಲ, ಇದೇ ವಿಚಾರ ಅರ್ಧ ಗಂಟೆ ಹೇಳಿದ್ದಾರೆ. ಸಹಕಾರ ಕೊಡಬೇಕು, ಅವರೇ ಸಹಕಾರ ಮಾಡ್ಲಕತ್ತಾರ. ಅಸಹಕಾರ ಅಶ್ವಥ್ ಇದೆ ಅಂತ ಸಹಕಾರಿಗಳನ್ನ ಕೇಳ್ರಿ ಸ್ವಲ್ಪ. ಯತ್ನಾಳ್ ಅವ್ರೆ, ಏನ್ ಬೇಕಾದ್ ನೀವು ಹಿಂಗ್ ಮಾಡ್ಕೊತ ಹೋದ್ರೆ ಎಲ್ಲಾರು ಮಲ್ಟಿ ಸ್ಟೇಟ್ ಹೋಗ್ಲಾಕತ್ತಾರೆ. ನಿಮ್ಮಲ್ಲಿ ಯಾರೂ ಉಳಿದಿಲ್ಲ, ಎಲ್ಲಾರು ಮಲ್ಟಿ ಸ್ಟೇಟ್ ಹಾಕ್ಬಿಡ್ತಾರೆ ಅಧ್ಯಕ್ಷ. ಒಂದು ನಿಮಿಷ, ಅದೇ ಎಲ್ಲರೂ ಅಲ್ಲಿ ಸೆಂಟ್ರಲ್ ಹೋಗ್ತಾರೆ. ಆಯ್ತು, ಈಗ ಚರ್ಚೆ ಮಾಡಿದ್ವಿ, ಕೂತ್ಕೊಳ್ಳಿ. ಈಗ ಮಾಡಿ ಯಾರು ಬೇಡ ಅಂತ ನಿಮ್ಮನ್ನ ಮಂತ್ರಿ ಅವರೇ ಎಲ್ಲ ಡೆಪಾಸಿಟ್ ತಗೊಳ್ಳಿ, 12% ಕೊಟ್ಟು 18% ಸಾಲಗಾರರಿಗೆ ಹಾಕಿ ಆ ಡೆಪಾಸಿಟ್ ದುಡ್ಡೆಲ್ಲ ನೀವೇನಾದ್ರು ಮಾಡೋದಕ್ಕೆ ಎಲ್ಲ ಬಂಡವಾಳ ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ? ಅಲ್ರಿ ಅಧ್ಯಕ್ಷರೇ, ಆಯ್ತು, ಈಗ ನೀವು ಮಾತಾಡ್ತೀರಾ, ಅರ್ಧ ಜನ ಮಾತಾಡ್ತೀರಾ? ಅವಕಾಶ ಕೊಡ್ರಿ. ಮಾತಾಡಿ. ಸರಿಗ 3 ನಾಮಿನೇಷನ್ ಮಾಡೋದು,